ಥ್ಯಾಂಕ್ ಯು ಸೋ ಮಚ್. ಎಸ್, ದೇವದಾಳಿ ಇದು ಫೈನಲ್ ಕದನದ ಅಂತಿಮ ಚರಣಗಳಲ್ಲಿ ನಾವಿದ್ದೇವೆ. ಗೆಲುವು ಮತ್ತು ಸೋಲುಗಳ ಮಧ್ಯೆ ಅಂತರ 1 ಲಕ್ಷ ನಗದು ರಾಶಿ ಯಾರಿಗೆ. ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರಿಸಿಕೊಂಡ ಆಟಗಾರರೇ ಆರಂಭದಲ್ಲಿ ಲೇಖನಿಯಲ್ಲಿ ಚಲಾವಣೆಯಾಗಿದ್ದಾನೆ. ಮೊದಲ ಅಂಕದ ಅಂತರದಲ್ಲಿ ಉಳಿವಿನ ಮೂಲಕ ಅತ್ಯಂತ ಪ್ರಬಲ 2 ತಂಡಗಳ ಮಧ್ಯೆ ಫೈನಲ್ ಕದನ ಶ್ರೀಹರ್ಷ ರಾಣಿಯಲ್ಲಿ ಇದು ಗೆಲುವಿಗಾಗಿರುವಂತಹ ಹೋರಾಟವಾಗಿದೆ. ಯಾವ ತಂಡ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ಳಲಿದೆ? ಬೆಳಗಿನ ಜಾವ ಜಂಪ್ ನೋಡಿ ಹರ್ಷ. ಸಮಯ 8:25 ಆಗಿದೆ. ಕಳೆದ ದಿನ 5:58 ಆರಂಭಗೊಂಡ ಪಂದ್ಯಾವಳಿ ನಿರಂತರವಾದ ವಿಶ್ರಾಂತಿ ಇಲ್ಲದ ಸಮಯದ ಮೂಲಕ 32 ಸ್ಪರ್ಧೆಗಳು, 16 ತಂಡಗಳು, ಭಿನ್ನ ಭಿನ್ನ ಭಾಗಗಳು. ಯಶವಂತ ಸುಲಭದ ಬೇಟೆಯಾಡಿದ ಹರ್ಷ ಕಣದಲ್ಲೂ ಕಬಡ್ಡಿ. ಸಮಯೋಚಿತವಾಗಿರುವಂತಹ ಆಟ ಮಂಜುದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ ಒಳಭಾಗದಲ್ಲಿರ್ತಕ್ಕಂಥ ಅದ್ಭುತವಾದ ಬಂದಿದೆ. ಮತ್ತೆ ಅವಧಿಯಲ್ಲಿ ದೈವದಾಳಿಯ ಮೂಲಕ ಒಳಾಂಗಣದಲ್ಲಿ ಪ್ರಬಲವಾದ 2 ತಂಡಗಳ ಸ್ಪರ್ಧೆಯನ್ನು ಕಂಡಿರುವ ಬಂಧುಗಳೇ, ಬೆಳಗಿನ ಜಾವದ 8:30 ಗಂಟೆಯ ಸಮಯದ ವೇಳೆ ಬಿಸಿಲಿನ ತಾಪಮಾನ ಮೆಲ್ಲನೆ ಸೂರ್ಯ ನಮ್ಮ ಜೊತೆಯಾಗ್ತಾ ಇದ್ದಾನೆ. ಹೊನಲು ಬೆಳಕಿನಲ್ಲಿ ಆರಂಭಗೊಂಡದ್ದು ಬೆಳಗಿನ ಸೂರ್ಯ ಬೆಳಕಿನಲ್ಲಿ ಅಂತ್ಯವನ್ನು ಕಾಣುವ ಸಮಯ. ದೇವರ ಮೂಲಕ ಮೌನ ಸ್ಪರ್ಶಗಳೊಂದಿಗೆ ಬರಳುವಾಗ ಶ್ರೀಹರ್ಷ ದಾಳಿಯಲ್ಲಿ ಪರಿಪೂರ್ಣತೆಯ ಹೆಜ್ಜೆಯನ್ನು ಮುಂದುವರಿಸಿಕೊಳ್ಳುವ ಸಾಧ್ಯತೆಗಳ ಮೂಲಕ ಪಂದ್ಯ ಮುಂದುವರಿದ್ದಾರೆ. ಅನುಪಮ ಕಬಡ್ಡಿ 19 ನಿಮಿಷಗಳ ಅವಧಿ. 10 ಇದು ಪಂದ್ಯಕ್ಕೆ ಮೀಸಲಾಗಿರುವ ಸಮಯ. ಗೆಲುವು ಯಾರ ಪರವಾಗಿರಲಿದೆ? ಎಲ್ಲಿಯವರೆಗೆ ಹೋರಾಟ? ಗೆಲುವಿನ ಹೊಸ್ತಿನಲ್ಲಿಯೂ ಕೂಡ ಮತ್ತೆ ವೀರೋಚಿತವಾದಂತಹ ಸಂಗ್ರಾಮವನ್ನೇ ಕಾಣಬೇಕಾಗಿದೆ. ಇದು ಫೈನಲ್ ಕದನದ ಅತ್ಯಂತ ಶ್ರೇಷ್ಠ ಹೋರಾಟವಾಗಿದೆ. ದೈವದಾಳಿಯಲ್ಲಿ ಜವಾಬ್ದಾರಿಯ ಕಬಡ್ಡಿ ಅಂಕಣದ ಒಳಭಾಗದಲ್ಲಿ ಮುಂದುವರಿತಾರೆ. ಬೋನಸ್ ನೀಡಲಾಗಿದೆ. ಬೋನಸ್ ರದ್ದುಗೊಳಿಸಲಾಗಿದೆ. ಫೈನಲ್ ಕದನ ದಾಳಿಯ ಮೂಲಕ ಶ್ರೀಹರ್ಷ ಒಳಾಂಗಣದಲ್ಲಿ ಹೋರಾಟ. ಅನಿರೀಕ್ಷಿತಾಘಾತ. ಸತತವಾಗಿ ಮುಲ್ಲಾರ್ಕಿಂಗ್ಸ್ ತಂಡದ ಪ್ರಮುಖ ದಾಳಿಗಾರರುಗಳ ಮೇಲೆ, ಡಿಫೆಂಡರ್ಗಳ ಮೇಲೆ ಎರಗಿದ ಆಟಗಾರ ಹರ್ಷ. ಕದನ ದೇವದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ನಲ್ಲಿರುವಂತಹ ಆಟಗಾರಗಳು ಅಂಕಣದಲ್ಲಿ ಯಾವುದೇ ಹೊತ್ತಲ್ಲೂ ಕೂಡ ಪಂದ್ಯದ ಸ್ಥಾನ ಪಲ್ಲಟಗೊಳ್ಳಬಹುದು. ಅಂಕಗಳ ಆಧಾರದಲ್ಲಿ ಗೆಲುವು ಹೊಸ್ತಿಲಲ್ಲಿ ಯಾರ ಪಾರಾಗಿದೆ? ಮಲ್ನಾಡ್ ಕಿಂಗ್ಸ್ ಖಾತೆಯಲ್ಲಿ ಬರಲಿದೆಯಾ 7 ಸ್ಟಾರ್ ಬಯಸಿಗೆ? ಯಾವ ತಂಡ ಗೆಲುವಿನ ಹೊಸ್ತಿಲಿಗೆ ಮರಳಲಿದೆ? ಬಿಸಿಲಿನ ತಾಪ ಹೆಚ್ಚಾಗುತ್ತಾ ಇದೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಗಳಿಕೆಯಾಗಿದೆ. ಮರಳುವ ಮೊದಲೇ ಎದುರಾಳಿಯ ಕೋಟೆಯಲ್ಲಿ ಲಗ್ಗೆ ಇಟ್ಟು ಅಂಕವನ್ನ ಕಸಿದು ಪಾರಾರಿಯಾದ ಹರ್ಷ. ಎಂತ ವೇಗ, ಎಂತ ಅಪರಿಮಿತ ಕಬಡ್ಡಿಯ ಸರ್ವಾಂಗೀಣ ಆಟಗಾರ. ನಿರೀಕ್ಷೆಗಳ ಮೂಲಕ ಸ್ಪರ್ಧೆ ಮುಂದುವರಿತಾ ಇದ್ದಾರೆ. ದೇವು ಪ್ರತಿ ಕ್ಷಣದ ಹೋರಾಟದಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ. ಪರಿಣಾಮ ಪಂದ್ಯದಲ್ಲಿ ಅದ್ಭುತವಾದ ಎಂತ ಪ್ರತಿದಾಳಿ ಇದು. ಶ್ರೇಷ್ಠವಾದಂತಹ ಹೋರಾಟದಲ್ಲಿ रिव्यू खिलाड़ियों ने रिव्यू फैसला दीजिए।
ವಾಯ್ಸ್ ಆಫ್ ಸೆಲೆಬ್ರೇಷನ್. ಥ್ಯಾಂಕ್ ಯು. ಬಿಸಿನೀರು ಕುಡ್ದ ಬಿಸಿನೀರು. ಹರ್ಷದಾಳಿಯಲ್ಲಿ ಅಂಕಣದಲ್ಲಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳ ಮೂಲಕ ಎಂತ ಡಿಫೆನ್ಸ್ ಇದು! ಮಲ್ನಾಡ್ ತಂಡದ ಅತ್ಯಂತ ಪ್ರಮುಖ ಡಿಫೆಂಡರ್ಗಳ 7-7 ಸಮಬಲದಲ್ಲಿ पंद्य 7 के बराबर पर मैच भी देवो आक्रमण पर 4 खिलाड़ी डिफेंडर मौजूद हैं. खतरा साबित हो सकता है. आहा, बिल्कुल पॉइंट 7 वापस लौटा है. 8-7 8-7 पंद्य ಅಂತರ ಒಂದಕ್ಕೇರಿದೆ. ಪಂದ್ಯದ ಫೈನಲ್ ಕದನದ ವೇಳೆಯಲ್ಲಿ ನಾವಿದ್ದೇವೆ. ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರತಕ್ಕಂಥ ಆಟಗಾರ ಅತ್ಯಂತ ನಿರೀಕ್ಷೆ. ಆಂಕಲ್ ಹೋಲ್ಡ್ ಮಾಡುವ ಪ್ರಯತ್ನದಲ್ಲಿ ವಿಫಲತೆಯಾದರೆ ಬೋನಸ್ ಸಿಂಗಲ್ ನೊಂದಿಗೆ 9-8 9-8 ಏಕಮಾತ್ರ ಅಂಕದ ಮುನ್ನಡೆ ಸೆವೆನ್ ಬಯಸಿಯ ಪರವಾಗಿದೆ. ಈ ಪಂದ್ಯದಲ್ಲಿ ಗೆಲುವಿನ ಔಪಚಾರಿಕತೆಯನ್ನ ಉಳಿಸಿಕೊಳ್ಳುವ ತಂಡ ಯಾವುದು? ನಿರೀಕ್ಷೆಯ ಹೋರಾಟ. 9-9 ಸಮಬಲದಲ್ಲಿ ಪಂದ್ಯ. ಮಹೇಂದ್ರ ದಾಳಿಯಲ್ಲಿ ಡಿಫೆನ್ಸಿನ ಲೋಕದಲ್ಲಿ ಮಲ್ನಾಡಿನ 10ನೇ ಅಂಕ ಖಾತೆಯಲ್ಲಿ ಚಲಾವಣೆಯಾಗುತ್ತಾ ಇದೆ. 10-9 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಮದನ್ ಮಂಜು ಒಳಾಂಗಣದಲ್ಲಿ ಡಿಫೆಂಡರ್ಗಳಾಗಿ ದೇವು ದಾಳಿಯಲ್ಲಿ ಜಂಪಿಂಗ್ ಮೂಲಕವೇ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ಆಟಗಾರ. ಪ್ರಸ್ತುತ ಅಂತರವನ್ನ ಹಿಗ್ಗಿಸಿಕೊಳ್ತಾ ಇದೆ ಮಲ್ನಾಡ್ ಕಿಂಗ್ಸ್. ಮಂಜು ಅಪಾಯದ ಸ್ಥಿತಿಯಲ್ಲಿ ತಂಡ. ಎಂತ ಟ್ಯಾಕಲ್! ಡಬಲ್ ಆಂಕಲ್ ಹೋಲ್ಡ್ಗೆ ಪ್ರಯತ್ನ. ಕಾರ್ನರ್ ವಿಭಾಗದ ಆಟಗಾರನ ಜಾನ್ವಯ ಪ್ರದರ್ಶನವಾಗಿತ್ತು. 4 ಅಂಕಗಳ ಅಂತರದಲ್ಲಿ ಹೋರಾಟವಿದೆ. ದೇವು ರಣಭಯಂಕರ ಆಟಗಳ ಮೂಲಕವೇ ಎದುರಾಳಿಗಳನ್ನು ಕಂಗಡಿಸಿದಂತ ಅತ್ಯಂತ ಪ್ರಭುತ್ವವನ್ನು ಸಾಧಿಸಿದ ಆಟಗಾರ. ಪರಿಣಾಮವಾಗಿ ಸ್ಪರ್ಧೆಯಲ್ಲಿ ಫೈನಲ್ ಕದನವನ್ನು ಕಾಣ್ತಾ ಇದ್ದಾವೆ. 1 ಲಕ್ಷ ಖಾತ್ರಿಪಡಿಸಿಕೊಳ್ಳುವ ತ್ವರಿತಗತಿಯ ಆಟ. 2 ಅಂಕಣಗಳಲ್ಲಿ ಅತಿರಥ ಮಹಾರಥ ಕಬಡ್ಡಿಯ ತಾರೆಗಳಿದ್ದಾರೆ. ಗೆಲುವೆಂಬುದನ್ನ ಗಿಟ್ಟಿಸಿಕೊಳ್ಳುವ ಪ್ರಯತ್ನ. ಹರ್ಷ, ಶ್ರೀಹರ್ಷ, ರಣಭಯಂಕರ ರಣವಿಕ್ರಮ ಶ್ರೀಹರ್ಷ ಕೂಡ ಸಾಧ್ಯ ಇದೆ ಅನ್ನುವುದನ್ನ ಮತ್ತೆ ಮತ್ತೆ ಖಾತ್ರಿಪಡಿಸಿಕೊಳ್ಳಬಲ್ಲ ಜಾನ್ವೆ. ದೇವು ರೋಚಕತೆಯ ಸ್ಪರ್ಶವನ್ನು ನೀಡಬಲ್ಲ ಆಟಗಾರ. ಪಂದ್ಯಕ್ಕಾಗಿ ಅತ್ಯಂತ ಶ್ರದ್ಧೆಯ ಕಬಡ್ಡಿಯ ಮೂಲಕ ಗುರುತಿಸಿಕೊಂಡ ಅನೇಕ ಕಬಡ್ಡಿಯ ಆಟಗಾರರುಗಳನ್ನು ಪರಿಚಯಿಸಿದ ಮಕರ ಸಂಕ್ರಾಂತಿಯ ಪ್ರಯುಕ್ತವಾಗಿ ಆಯೋಜಿತ ಏಕ್ತಾ ಪೈಸೆ ಪ್ರಾಯೋಜಿತ ಆಶ್ರಯದಲ್ಲಿ ನಡೆದಂತಹ ಪಂದ್ಯಾವಳಿಯ ಅಂತಿಮ ಕದನದಲ್ಲಿ ನಾವಿದ್ದೇವೆ. ಈ ಕದನದ ರೋಚಕತೆ ಹೇಗಿದೆ ಅಂದ್ರೆ, ಬೋನಸ್ ಪ್ರತಿ ಅಂಕ, ಮೊದಲ ಅವಧಿ, ಮಧ್ಯಂತರದ ವಿರಾತಾಯವನ್ನು ಕಾಣುವ ವೇಳೆಯಲ್ಲಿ 16-30 ಪಂದ್ಯದಲ್ಲಿ ಮುಂದುವರಿದಾದ ಹೋರಾಟ. 16-13 ಸ್ಪರ್ಧೆಯ ಮೂಲಕ ಈ ಪಂದ್ಯಾವಳಿಯ ದಿಟ್ಟ ಚಿತ್ರಣವನ್ನ ವೀಕ್ಷಿಸಿಕೊಳ್ಳುತ್ತಾ ಬೆಳಗಿನ ಜಾವದಲ್ಲಿಯೂ ಕೂಡ ತನ್ನ ತಂಡ ಸೋತರು ಫೈನಲ್ ಕದನದ ಸವಿಯನ್ನು ಉಳುತ್ತಾ ಇದ್ದಾರೆ ನಮ್ಮ ಕಾಶಿಗೌಡರು. ಇದು ಕಬಡ್ಡಿಯ ಮೇಲಿನ ಅನುಪಮ ಪ್ರೀತಿ. ದೇವದಾಳಿಯಲ್ಲಿ ಅಂಕವನ್ನ ಗಳಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆಗಳ ಮೂಲಕ ಒಳಾಂಗಣದಲ್ಲಿ ಸ್ಪರ್ಧೆ ಇದೆ. ಪಂದ್ಯಾವಳಿಯಲ್ಲಿ ಅತ್ಯಂತ ನಿರೀಕ್ಷಿತವಾದಂತಹ ಹೆಜ್ಜೆಗಳ ಮೂಲಕ ಶ್ರೇಷ್ಠತೆಯ ಕಬಡ್ಡಿಯ ಅನಾವರಣವನ್ನು ಕಂಡಿದ್ದೇವೆ.
ಮಧುಕರ ಶೆಟ್ಟಿ ನಾಗಭೂಷಣ್ ಅನುತ್ ವೈಸೆಯವರ ಹಲವು ದಿನಗಳ ಕನಸು ನನಸಾದ ಖುಷಿಯಲ್ಲಿ ಬೆಳಗಿನ ಜಾವದಲ್ಲಿ ಕಬಡ್ಡಿಯ ಫೈನಲ್ ಕದನದಲ್ಲಿ ನಾವಿದ್ದ ಬಂಧುಗಳೇ, ಬೆಂಗಲು ಗಟ್ಟಳೆಗಳ ಶ್ರಮ ಇವತ್ತಿನ ದಿನ ಅತ್ಯಂತ ಯಶಸ್ವಿ ಪೂರ್ಣ ವಿರಾಮವನ್ನು ಇಡುವ ಸಮಯಕ್ಕೆ ಕಾತರತೆಯಿಂದ ಕಾಯ್ತಾ ಇದೆ. ಇನ್ನು ಉಳಿದಿರುವಂತದ್ದು ಅಂಕಣದ ಶುದ್ಧತೆ, ಶುಚಿತ್ವ, ಶಾಲಾ ವಠಾರ. 15-17 ಸ್ಪರ್ಧೆ ನೋಡಿ. ಅಂಗಣದ ಮೈದಾನದ ಸುತ್ತಲೂ ಅಂಗಡಿ ಮುಂಗಟ್ಟುಗಳನ್ನು ಹಾಕಿರುವಂತವರು ದಯವಿಟ್ಟು ಅಲ್ಲಿ ಇರತಕ್ಕಂಥ ಕಸಗಡ್ಡಿಗಳನ್ನ ತಾವೇ ಹಾಕಿ ಶುಚಿತ್ವವನ್ನು ಕಾಪಾಡಿ. ಇದು ನಿಮ್ಮಲ್ಲಿ ಅತ್ಯಂತ ಪ್ರೀತಿಯ ನಿವೇದನೆ. ಶಾಲೆಯ ವಾತಾವರಣ, ವಿದ್ಯಾಸಂಸ್ಥೆ, ಹಾಗಾಗಿ ಶುಚಿತ್ವದ ಕಡೆಗೆ ಹೆಚ್ಚಿನ ಒಲವಿರಲಿ, ಗಮನ ಇರಲಿ. ಪ್ರತಿಯೊಂದು ಪಂದ್ಯದಲ್ಲಿಯೂ ಕೂಡ ವೀರೋಚಿತ ಪ್ರದರ್ಶನದ ಮೂಲಕ ಏಕಾಂಗಿಯಾಗಿ ತಂಡಕ್ಕೆ ಆಧಾರವಾಗಿ ನಿಂತ ದೇವು ಯಶವಂತನ ಅಪ್ರತಿಮ ಆಟ ಇದು. ಜೂನಿಯರ್ ತಾರೆಗಳ ಸಮಾಗಮದಲ್ಲಿ ಮಲ್ನಾಡ್ ಕಿಂಗ್ಸ್ ನ ಶ್ರೇಷ್ಠ ಕಬಡ್ಡಿಯ ನಾವರಣವಾದ್ರೆ ಈ ಭಾಗದಲ್ಲಿ ಜೂನಿಯರ್ಗಳಾದ್ರೆ ಆ ಭಾಗದಲ್ಲಿ ಸೀನಿಯರ್ಸ್ ಹರ್ಷ, ಮಂಜು. ಸೂಪರ್ ಟ್ಯಾಕ್ಲ್ ಆನ್ ಆಗಿದೆ. ಪಂದ್ಯದಲ್ಲಿ ಮರಳುವ ಸೂಚನೆಗಳ ಮೂಲಕ ಪಾರಾಗುವ ಪ್ರಯತ್ನವಾಗಿತ್ತು. ಏಕಾಂಗಿ, ಅನುಭವಿ ಎಂತ ಡಿಫೆನ್ಸ್ ಇದು! ಮಹಿಮನ ಮಹಿಮೆ. ಅಂಕಣದಲ್ಲಿ ತ್ರಿವಳಿ ಡಿಪೆಂಡರ್ಗಳ ಸಾಥ್ ಮೂಲಕ ಹರ್ಷ ಬಂಧನ. ಬೆಳಗಿನ ಜಾವದಲ್ಲಿಯೇ ಆರಂಭವಾಗಿರುವ ಹೋರಾಟದ ದ್ವಿತೀಯ ಅವಧಿಯ ವೇಳೆಯಲ್ಲಿ ನಾವಿದ್ದೇವೆ. ಪ್ಲೀಸ್ ಸರ್ ಜಿ. 21-15 in favor of Malnad. Confused. ನಮ್ಮ ಅರ್ಜುನ್ ಗೌಡ್ರು ಕೂಡ ಸೇರ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ. ಮಹೇಂದ್ರ ಜಂಪ್ ಮೂಲಕ ಪಾರಾಗುವ ಮೂಲಕ ಅಂಕಣದಲ್ಲಿ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುತ್ತಾ ಇದೆ. ಹೋರಾಟದ ಅವಧಿ ಮುಂದುವರಿಯುತ್ತಾ ದ್ವಿತೀಯ ಅವಧಿಯಲ್ಲಿ ಫೈನಲ್ ಕದನದ ಒಂದೊಂದೇ ಹೆಜ್ಜೆಗಳು ಮುಂದುವರಿಯುತ್ತಾ ಚಾಂಪಿಯನ್ ಪಟ್ಟಕ್ಕಾಗಿ ಇರುವಂತಹ ಸಮರಾಂಕಣದಲ್ಲಿ ಯಾರು ಗೆಲ್ಲಲಿದ್ದಾರೆ? ದೇವಾ ದಾಳಿಯಲ್ಲಿ, ದೇವಾ ಹೋರಾಟದಲ್ಲಿ, ದೇವಾ ರೈವಂತನ ಮೇಲೆ ರೆಗುವ ಮೂಲಕ ಕಾರ್ನರ್ ವಿಭಾಗದಲ್ಲಿ ಸ್ಪಷ್ಟವಾದ ಪಾದಚಲನೆ. ಅಂಕಣದಲ್ಲಿ ಗಳಿಕೆ ಹೆಚ್ಚಾಗಿದೆ. ಸಮರಾಂಗಣದಲ್ಲಿ ಸತತವಾಗಿ ಹೋರಾಟದ ಅವಧಿ ಸೋಲೋ ಟ್ಯಾಕ್ಲಿಂಗ್ ಪ್ರಯತ್ನವಾಗಿತ್ತು. ಮತ್ತೆ ಅಂಕದ ಗಳಿಕೆಯೊಂದಿಗೆ ಅಂತರವನ್ನು ಕಡಿಮೆಗೊಳಿಸಿಕೊಳ್ಳುವ ಪ್ರಯತ್ನದಲ್ಲಿರುವಂತಹ ಹೋರಾಟಗಾರರು. ಲಾಸ್ಟ್ 5 minutes, ಅಂತಿಮ 5 ನಿಮಿಷಗಳ ಅವಧಿ. ಮಕರ ಸಂಕ್ರಾಂತಿಯ ಈ ಕಬಡ್ಡಿ ಪಂದ್ಯಾವಳಿಯ ಅಂತಿಮ 5 ನಿಮಿಷಗಳು ಮಾತ್ರ ಇದೆ. ಎಂಟರ್ ದ ಲಾಬಿ, ಸೆಲ್ಫ್ ಔಟ್. ಸೂಪರ್ ಟ್ಯಾಕ್ಲ್ ಆನ್ ಆಗಿದೆ ಅಂಕಣದಲ್ಲಿ. ಪ್ರಬಲವಾದ ಡಿಫೆಂಡರ್ಗಳ ಮಧ್ಯ ಹರ್ಷ T+2 ಆಲ್ ಔಟ್ ಇನ ಭೂತಾಂಕವಾಗಿದೆ. ಐ ಥಿಂಕ್ 22. ಅಂತಿಮ 5 ನಿಮಿಷಗಳಿಗೆ ಕಡಿಮೆ ಅವಧಿಯ ಘೋಷಣೆಯಾಗಿ ಅದಾಗಲೇ ಸಮಯವಾಗಿದೆ. 22ರ ಸಮಬಲದಲ್ಲಿ ಪಂದ್ಯ. ರೋಚಕತೆಯ ಸ್ಪರ್ಶವನ್ನು ಉಳಿಸಿಕೊಳ್ಳುವ ಹೆಜ್ಜೆಯ ಮೂಲಕವಾಗಿ ಆಟಗಾರಗಳನ್ನು ಕಾಣಬಹುದು. ಪ್ರಯತ್ನವರ್ತ 24-22 ದೇವ ಗಾಯದ ಮೂಲಕ ಅಂಕಣದಲ್ಲಿ ಹೋರಾಟ ಮುಂದುವರಿತಾ. ಲಾಸ್ಟ್ 4 minutes, 4 ನಿಮಿಷಗಳ ಅವಧಿಯ ಸ್ಪರ್ಧೆ ಬಾಕಿ ಇದೆ. ಪಂದ್ಯದಲ್ಲಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ಹೋರಾಟ ಮುಂದುವರಿತಾ ಇದೆ. ರಣಾಂಗಣದಲ್ಲಿ ಅದ್ಭುತವಾದಂತಹ ಕಾರ್ಯವೈಖರಿಯ ಮೂಲಕ ಸ್ಪರ್ಧೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆ.
ಪಂದ್ಯದಲ್ಲಿ 24-24ರಲ್ಲಿ ಸಮಬಲದಲ್ಲಿ ಮತ್ತೆ ಪಂದ್ಯ. ದೇವ ದೇಹದಲ್ಲಿ ನೋವಿದೆ. ಲಾಸ್ಟ್ 3 ಮಿನಿಟ್ಸ್. ದೇಹದಲ್ಲಿ ನೋವಿದೆ, ಮನಸ್ಸಿನಲ್ಲಿ ಛಲವಿದೆ. ಮಲ್ನಾಡನ್ನ ಗೆಲ್ಲಿಸಲೇಬೇಕೆಂಬ ಹಂಬಲ, ತುಡಿತ ದೇವನಲ್ಲಿದೆ. ಇದು ಫೈನಲ್ ಕದನದ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಆಟಗಾರನ ಜಾನ್ಮೆಯ ನಡೆಯಾಗಿದೆ. ಉಳಿದಿರುವ ಸಮಯ ಕಳೆಯುವ ಮೂಲಕ ಬೋನಸ್ 25-24 25-24ರಲ್ಲಿ ಸ್ಪರ್ಧೆ. ಜೂನಿಯರ್ ತಾರೆಯೊಬ್ಬನ ಅದ್ಭುತವಾದ ಸಮರ ಅಂಗಣದಲ್ಲಿ. ಸೆಲ್ಫ್ ಔಟ್ yet again. Oh my goodness, ಎಂತ ಸಮಯ. And finally 4 points. I think it is 4 points. 28-25. 28-25 ಯಶವಂತ. ಲಾಸ್ಟ್ 2 minutes. ಅಂಕ ಗಳಿಕೆಯ ವಿಶ್ವಾಸದಲ್ಲಿದ್ದಂಥ ಆಟಗಾರ. ಪರಿಣಾಮ ಸ್ಪರ್ಧೆಯಲ್ಲಿ 26-28. 29-26. 29-26. ಏಕಾಂಗಿ ದಾಳಿಗಾರ ಯಶವಂತ ಪಂದ್ಯದಲ್ಲಿ ಕಳೆದ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಲ್ಲಿ ಹರ್ಷ ರಣಭಯಂಕರ ಬೇಟೆ. ಡಬಲ್ ಟಾಯ್ಹೋಲ್ ಮೂಲಕ ಬಂಧಿಯಾದ ಆಟಗಾರ. ಎಂತ ಡಿಫೆನ್ಸ್ ಇದು. ಸಮಯ ಕಳೆಯುವುದೊಂದೇ ಮಂಜನ ಜಾನ್ಮೆಯಲ್ಲಿ ಓಡುವ ಶಬ್ದಗಳಾಗಿದೆ. ಲಾಸ್ಟ್ ಮಿನಿಟ್. 7 star boys at 20. Suppose 20. 32-27. ಮೆಲ್ಲನೆ 7 star boys ಚಾಂಪಿಯನ್ ಪಟ್ಟದ ಕಡೆಗೆ ಹೆಜ್ಜೆ ಇಡುವ ದೃಢ ಲಕ್ಷಣಗಳ ಹೋರಾಟಗಳಲ್ಲಿ ಏನು ಸಾಧ್ಯ ಇದೆ ಅನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕಾಗಿದೆ. ಔಪಚಾರಿಕತೆ ಪಂದ್ಯ ಸಂಪನ್ನ. ಹರ್ಷ ಮಂಜ, ದ ಚಾಂಪಿಯನ್ ಆಫ್ ದ ಟೂರ್ನಮೆಂಟ್.